ಎಲ್ಲರಿಗೂ ಕೂಡ ಬಜೆಟ್ ನಲ್ಲಿ 5 ಬಂಪರ್ ಸುದ್ದಿ ಬಂದಿದೆ ವೀಕ್ಷಕರೇ. ಇನ್ನು ಯಾವುದೆಲ್ಲ ಬೆಲೆ ಏರಿಕೆ ಆಗುತ್ತೆ ಇನ್ನು ಮುಂದೆ, ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ, ಇನ್ನು ಮೋದಿ ಸರ್ಕಾರದಿಂದ ಹೊಸ ಒಂದು ಖಡಕ್ ನಿಯಮ ಕೂಡ ಜಾರಿಗೆ ಬರ್ತಾ ಇದೆ. ಇನ್ನು ವೀಕ್ಷಕರೇ, ನೀವು ಕೂಡ ಬಂಗಾರ ಮತ್ತು ಆಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಬಂಪರ್ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. ಇದು ಕೂಡ ಬಂಪರ್ ಗುಡ್ ನ್ಯೂಸ್ ಬಂದಿದೆ. ಇನ್ನು ಮಹಿಳೆಯರಿಗೆ ಆಗಿರ್ಬೋದು, ರೈತರಿಗೆ ಆಗಿರ್ಬೋದು, ಕರ್ನಾಟಕದಲ್ಲಿ ದೇಶಾದ್ಯಂತ ಎಲ್ಲರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಈ ಬಾರಿ ಬಜೆಟ್ ನಲ್ಲಿ ಕೊಡಲಾಗಿದೆ. ಯಾವೆಲ್ಲ ಒಂದು ಸಿಹಿ ಸುದ್ದಿ ಅಂತ ನೋಡ್ತಾ ಹೋಗೋಣ. ಇನ್ನು ನೀವು ಕೂಡ ರೈತರಾಗಿರ್ಬೋದು, ಅಥವಾ ನೀವು ಮಹಿಳೆಯರಾಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಹೊಂದಿದವರು ಆಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಈ ಬಾರಿ ಬಜೆಟ್ ನಲ್ಲಿ ಯಾವೆಲ್ಲ ಹೊಸ ಘೋಷಣೆಗಳು ಬಂದಿದ್ದಾವೆ ನೋಡೋಣ. ಇನ್ ಮುಂದೆ ನೀವೇನಾದ್ರೂ ಈ ತಪ್ಪು ಮಾಡಿದರೆ ನಿಮಗೆ ತುಂಬಾನೇ ದಂಡ ಬೀಳುತ್ತೆ ವೀಕ್ಷಕರೇ. ಬ್ಯಾಂಕ್ ಅಕೌಂಟ್ ಇದ್ದವರು ಹಣ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ, ಅಥವಾ ನೀವು ಫೋನ್ ಪೇ, ಗೂಗಲ್ ಪೇ ಬಳಕೆ ಮಾಡ್ತಾ ಇದ್ರು ಕೂಡ ಇದು ಒಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು, ಕರ್ನಾಟಕದಲ್ಲಿ ಮಹಿಳೆಯರಿಗೆ 10,000 ರೂಪಾಯಿವರೆಗೂ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಅದರಲ್ಲಿ ಎಷ್ಟು ಕಂತು ಹಣ ಬಂದಿದೆ, ಇನ್ನು ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ಹಣ ಪಡೆದುಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅಂದ್ರೆ ಬೇಗನೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದು ಕೂಡ ಕಮೆಂಟ್ ಮಾಡಿ. ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡಲಿದ್ದೇವೆ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಬನ್ನಿ ಮೊದಲಿಗೆ ಬಜೆಟ್ ಬಗ್ಗೆ ಮಾತಾಡೋಣ. ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಆಗಿದೆ, ಯಾರಿಗೆಲ್ಲ ಸಿಹಿ ಸುದ್ದಿ, ಯಾರಿಗೆಲ್ಲ ಬ್ಯಾಡ್ ನ್ಯೂಸ್ ಅದು ಕೂಡ ನೋಡೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗಂತೂ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆಯ ಮಟ್ಟಕ್ಕೆ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ ಬಂಗಾರ ಭಾರಿ ಒಂದು ಇಳಿಕೆ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಬಜೆಟ್ ಅನ್ನ ಘೋಷಣೆ ಆಗ್ತಾ ಇದೆ. ಹೌದು, ನಮ್ಮ ಒಂದು ಭಾರತ ದೇಶಾದ್ಯಂತ ಬಂಗಾರದ ಬೆಲೆ ದಿಢೀರನೆ ಪಾತಾಳಕ್ಕೆ ಕುಸಿತವಾಗಿರುವಂತದ್ದು ವೀಕ್ಷಕರೇ. ಇದರ ಬಗ್ಗೆ ಒಂದು ಬಂಪರ್ ಸುದ್ದಿನೇ ಬಂದಿದೆ. ಅದೇ ತರ ಬೆಳ್ಳಿ ದರವೂ ಕೂಡ ದಿಢೀರನೆ ಪಾತಾಳಕ್ಕೆ, ಮಹಾ ಪಾತಾಳಕ್ಕೆ ಕುಸಿದು ಹೋಗಿದೆ. ಇವತ್ತಿನ ದರ ಎಷ್ಟು ಇದೆ, ಅದೇ ತರ ಎಷ್ಟು ಇಳಿಕೆ ಆಗಿದೆ, ಇದ್ರ ಬಗ್ಗೆ ಅಪ್ಡೇಟ್ ನೋಡೋಣ ಬನ್ನಿ. ಮೊದಲಿಗೆ ಹೇಳೋದಾದ್ರೆ ಬಂಗಾರ ಹೈಯೆಸ್ಟ್ ಅಂದ್ರೆ 29 ಜನವರಿವರೆಗೂ 1,80,000 ರೂಪಾಯಿ ಅತ್ತ ಬಂದಿತ್ತು. ಆದ್ರೆ ಒಂದು ಕಡೆಗೆ ಬಜೆಟ್ ಘೋಷಣೆ ಆಗ್ತಾ ಇತ್ತು ಮತ್ತು ಬಜೆಟ್ ಹಿಂದಿನ ದಿನ ಅಮೆರಿಕದ ಫೆಡರಲ್ ಬ್ಯಾಂಕ್ ನಿಯಮಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಒಂದು ಬಂಗಾರದಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬಂದಿತ್ತು ವೀಕ್ಷಕರೇ. ಈಗ ಬಂಗಾರದ ಬೆಲೆ ಮತ್ತೆ ಈಗ 6,600 ರೂಪಾಯಿ ಅಷ್ಟು ಇಳಿಕೆ ಆಗೋದ್ರ ಮೂಲಕ 4-5% ಕುಸಿತವಾಗಿದೆ. ಈ ಮೂಲಕ ಬಂಗಾರ 1,80,000 ರೂಪಾಯಿಂದ ಒಂದು ದಿನ 30,000 ರೂಪಾಯಿ ಇಳಿಕೆ ಆಯಿತು. ಈಗ ಮತ್ತೆ 6,600 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ 1,43,000 ರೂಪಾಯಿ ಆಗಿದೆ. 10 ಗ್ರಾಮ್ ಬಂಗಾರ ಈಗ 1,43,000 ರೂಪಾಯಿ. ಇದಕ್ಕೆ GST ಎಕ್ಸ್ಟ್ರಾ ಆಡ್ ಆಗುತ್ತೆ 3% ಅಂತ ಹೇಳ್ಬಹುದು. ಆದ್ರೆ ಬಂಗಾರ ದಾಖಲೆ ಒಂದು ಇಳಿಕೆ ಕಂಡಿದೆ ವೀಕ್ಷಕರೇ. 2-3 ದಿನದಲ್ಲಿ ಬರೋಬ್ಬರಿ 30,000-35,000 ರೂಪಾಯಿ ಅಷ್ಟು ಬಂಗಾರ ಇಳಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸೋಮವಾರ ಬೆಳಿಗ್ಗೆ ಒಂದು ತಾಜಾ ಸುದ್ದಿ ಏನ್ ಬರುತ್ತೆ ಅಂತ ಕಾದು ನೋಡಬೇಕು ಬಂಗಾರ ಬೆಳ್ಳಿ ಬಗ್ಗೆ. ಅದೇ ತರ ಬೆಳ್ಳಿ ದರವು ಕೂಡ ದಾಖಲೆಯ 4,20,000 ರೂಪಾಯಿ ಆಗಿತ್ತು. ಆದ್ರೆ ದಿಢೀರನ್ನೇ 2 ದಿನದಲ್ಲಿ 1,40,000 ರೂಪಾಯಿಗೂ ಹೆಚ್ಚು ಇಳಿಕೆ ಆಗೋದ್ರ ಮೂಲಕ ಈಗ ಬೆಳ್ಳಿ ದರ 2,65,000 ರೂಪಾಯಿ ಆಗಿದೆ. ಒಂದು ಕಡೆಗೆ ಬಜೆಟ್ ಘೋಷಣೆ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ ದಿಢೀರನೆ 25,000 ರೂಪಾಯಿ ಕುಸಿತ ಆಗೋದ್ರ ಮೂಲಕ 2,65,000 ರೂಪಾಯಿ ಆಗಿದೆ. MCX ಸಿಲ್ವರ್ ಪ್ರೈಸ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಹೇಳೋದಾದ್ರೆ ಈ ಬಾರಿ ಬಜೆಟ್ ನಲ್ಲಿ 5.8 ಲಕ್ಷ ಕೋಟಿ ಇದುವರೆಗೂ ಅತಿ ಹೆಚ್ಚು ಒಂದು ಮಹಿಳೆಯರಿಗೋಸ್ಕರ ಅಂತ ಹೇಳ್ಬೋದು, ಮಹಿಳಾ ಸಬಲೀಕರಣಕ್ಕೋಸ್ಕರ ಅಂತಾನೆ ಹೇಳಲಾಗಿದೆ ವೀಕ್ಷಕರೇ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ಸ್ವಸಹಾಯ ಸಂಘಗಳಿಗೂ ಕೂಡ ಉತ್ತೇಜನವನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಶಿ ಮಾರ್ಟ್ಸ್ ಅಂತ ಮಹಿಳಾ ಉದ್ಯಮ ಮಾರುಕಟ್ಟೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದು ಮಹಿಳೆಯರಿಗೆ ಒಂದು ಹೊಸ ಯೋಜನೆ ಕೇಂದ್ರ ಸರ್ಕಾರದಿಂದ ಅಂತಾನೆ ಹೇಳ್ಬೋದು. ಇನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ಗರ್ಲ್ಸ್ ಹಾಸ್ಟೆಲ್ ಅನ್ನ ಕಟ್ಟಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮಹಿಳಾ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಲ್ಯಾಬ್ಸ್ ಅನ್ನು ಕೂಡ ಓಪನ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಮಹಿಳೆಯರಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳಾ ಸ್ಟಾರ್ಟ್ಅಪ್ ಗಳಿಗೆ ಸಾಲ ಸೌಲಭ್ಯವೂ ಕೂಡ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಪಿಂಚಣಿ EPFO ಇದರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಬಂದಿರಬಹುದು ವೀಕ್ಷಕರೇ. ಆದ್ರೆ ಇನ್ನೂ ಕೂಡ ಅಧಿಕೃತ ಘೋಷಣೆ ಬಂದಿಲ್ಲ. ಕನಿಷ್ಠ ಪಿಂಚಣಿ ಹೆಚ್ಚಳದ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಆದ್ರೆ ಇದರ ಬಗ್ಗೆ ಯಾವುದೇ ರೀತಿಯ
ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ. ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡಬೇಕು. ಇನ್ನು ವೀಕ್ಷಕರೇ, ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ಗಳು ಎಲ್ಲವೂ ಕೂಡ ಈ ವರ್ಷವೂ ಕೂಡ ಜಾರಿಯಲ್ಲಿರುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಇಂದಿರಾ ಗಾಂಧಿ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಅಟಲ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ವೀಕ್ಷಕರೇ, ಪ್ರಧಾನಮಂತ್ರಿಯವರ ಕಿಸಾನ್ ಮಾನ್ ಧನ್ ಯೋಜನೆ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ಗಳು ಕೂಡ ಮುಂದುವರಿಕೆ ಆಗ್ತಾ ಇದೆ. ಆರೋಗ್ಯ ವೆಚ್ಚ ಕಡಿಮೆ ಮಾಡಲು ಔಷಧಿಗಳ ದರವನ್ನು ಕೂಡ ಇಳಿಕೆಯನ್ನ ಮಾಡಲು ಇಲ್ಲಿ ತೀರ್ಮಾನ ಮಾಡಲಾಗಿದೆ. ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಔಷಧಿಗಳ ಒಂದು ಬೆಲೆಯನ್ನು ಕೂಡ ಇಳಿಕೆಯನ್ನ ಮಾಡೋದಾಗಿ ಒಂದು ಭರ್ಜರಿ ಸಿಹಿ ಸುದ್ದಿ ಇವತ್ತು ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಬಜೆಟ್ ನಲ್ಲಿ ಘೋಷಣೆ ಆಗಿರುವಂತದ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮಹಿಳಾ ಪಿಂಚಣಿ ಕೂಡ ಜಾರಿಗೆ ಬರ್ತಾ ಇದೆ. ವಿಧವಾ ಅಥವಾ ಅವಿವಾಹಿತ ಮಹಿಳೆಯರಿಗೆ ರಾಜ್ಯ ಯೋಜನೆಗಳಿಗೆ ಸಹಾಯವನ್ನ ಕೊಡೋದಾಗಿನೂ ಕೂಡ ಹೇಳಿದ್ದಾರೆ. ಇನ್ನು ಯಾವುದರ ಬೆಲೆ ಏರಿಕೆ, ಯಾವುದರ ಬೆಲೆ ಇಳಿಕೆ ಆಗಿದೆ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ವೀಕ್ಷಕರೇ, ಒಂದು ಡ್ರಿಂಕ್ಸ್ ಅಂದ್ರೆ ಮದ್ಯಪಾನದ ಬೆಲೆ ಈಗ ಇನ್ ಮುಂದೆ ಮತ್ತಷ್ಟು ದುಬಾರಿ ಆಗಲಿದೆ. ಅಂದ್ರೆ ಮದ್ಯಗಳ ಮೇಲೆ ಕೇಂದ್ರ ಸರ್ಕಾರ ಸುಂಕವನ್ನ ಅಧಿಕ ಮಾಡಲಾಗಿದೆ, ವಿಧಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಬಿಯರ್, ವಿಸ್ಕಿ, ಸಿಗರೇಟ್ಗಳ ಬೆಲೆ ಕೂಡ ಮತ್ತಷ್ಟು ದುಬಾರಿ ಆಗಲಿದೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ಸಿಗರೇಟ್ ಮತ್ತು ಪಾನ್ ಮಸಾಲ ದರವೂ ಕೂಡ ಇದರ ಜೊತೆಗೆ ಹೆಚ್ಚಳವಾಗ್ತಾ ಇದೆ. ರಸಗೊಬ್ಬರ ಬೆಲೆ ಕೂಡ ಹೆಚ್ಚಳವಾಗ್ತಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಮುಖ್ಯವಾಗಿ ಯಾವುದರ ಬೆಲೆ ಇಳಿಕೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಎಲೆಕ್ಟ್ರಾನಿಕ್ ವಾಹನದ ಬ್ಯಾಟರಿಗಳು ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ. ಸೌರ ಫಲಕಗಳ ಒಂದು ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಮಧುಮೇಹ ಮತ್ತು ಕ್ಯಾನ್ಸರ್ ಔಷಧಿಗಳ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. ಸ್ಮಾರ್ಟ್ ಫೋನ್ ಮತ್ತು ಟ್ಯಾಬ್ಲೆಟ್ ಗಳ ಒಂದು ಬೆಲೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಬೀಡಿ, ಪಾದರಕ್ಷೆಗಳ ದರ ಕೂಡ ಇಳಿಕೆ ಆಗುತ್ತೆ. ಲಿಥಿಯಂ ಬ್ಯಾಟರಿ ದರ ಕೂಡ ಇಳಿಕೆ ಆಗುತ್ತೆ. ಮುಖ್ಯವಾಗಿ CNG ಬಯೋಗ್ಯಾಸ್ ದರವು ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಕ್ಯಾನ್ಸರ್ ಮತ್ತು ಶುಗರ್ ಕಾಯಿಲೆಗಳ ಇತರ 17 ಔಷಧಿಗಳ ಬೆಲೆ ಕೂಡ ಇಳಿಕೆಯನ್ನ ಮಾಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ 2026ರಲ್ಲಿ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಮುಖ್ಯವಾಗಿ ಯಾರಾದ್ರೂ ಇನ್ ಮುಂದೆ ವಿದೇಶಿ ಪ್ರವಾಸ ಮಾಡ್ತೀರಾ ಅಂದ್ರೆ ಅವರಿಗೆ ಹೆಚ್ಚು TCS ಅನ್ನ ಕಟ್ ಮಾಡ್ಕೊಳ್ಳಲ್ಲ, 2% ಅಂತ ಹೇಳಲಾಗಿದೆ ವೀಕ್ಷಕರೇ. ಇದು ಕೂಡ ಒಂದು ಕಡೆಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇದು ತುಂಬಾ ಇಂಪಾರ್ಟೆಂಟ್. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನಾವು ನೋಡುತ್ತಾ ಹೋಗೋದಾದ್ರೆ, ಇನ್ ಮುಂದೆ ಯಾರಾದ್ರೂ ತೆರಿಗೆಯನ್ನ ಒಂದು ಪಾವತಿ ಮಾಡುವಲ್ಲಿ ಸುಳ್ಳು ದಾಖಲೆಯನ್ನ ಕೊಟ್ಟರೆ, ಅಥವಾ ಯಾರಾದ್ರೂ ಇಲ್ಲಿ ಸರ್ಕಾರಕ್ಕೆ ಒಂದು ನಕಲಿ ದಾಖಲೆ ಆಗಿರ್ಬೋದು ಅಥವಾ ಮುಚ್ಚುಮರೆ ಮಾಡಿದ್ದಾದಲ್ಲಿ ಅವರಿಗೆ 100% ಅಡಿಷನಲ್ ಟ್ಯಾಕ್ಸ್ ಪೆನಾಲ್ಟಿ ಅಂತಾನು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಅಂದ್ರೆ ಮಿಸ್ ರಿಪೋರ್ಟಿಂಗ್ ಆಫ್ ಇನ್ಕಮ್ ಸೆಟಲ್ಮೆಂಟ್ ಆಪ್ಷನ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ನೀವು ITR ನಲ್ಲಿ ತಪ್ಪಾಗಿ ಅಥವಾ ಇನ್ಎಕ್ಯುರೇಟ್ಲಿ ಇನ್ಕಮ್ ರಿಪೋರ್ಟ್ ಮಾಡಿದ್ರೆ ನಿಮಗೆ ಪೆನಾಲ್ಟಿ ಮೊದಲು ಮಾತ್ರ ಇತ್ತು, ಆದ್ರೆ ಈಗ ಇನ್ ಮುಂದೆ 100% ಅಮೌಂಟ್ ಎಕ್ಸ್ಟ್ರಾ ದಂಡವನ್ನ ಪಾವತಿ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಈಗ ಉದಾಹರಣೆಗೆ, ಒಂದು ವೇಳೆ ನೀವು 1 ಲಕ್ಷ ರೂಪಾಯಿ ನಿಮ್ದು ಟ್ಯಾಕ್ಸ್ ಅಮೌಂಟ್ ಇದೆ, ಅದನ್ನ ಕಟ್ಟಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ನೀವು ಪೇ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಕೂಡ ಪೇ ಮಾಡಬೇಕು. ಅಂದ್ರೆ 1 ಲಕ್ಷ ರೂಪಾಯಿ ಜಾಗದಲ್ಲಿ ಅದು 2 ಲಕ್ಷ ರೂಪಾಯಿ ಆಗುತ್ತೆ, ನೆನಪಿರ್ಲಿ. ಅಂದ್ರೆ ಇದು 100% ನಿಮಗೆ ದಂಡ ಕೂಡ ಹಾಕ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಮಿಸ್ ರಿಪೋರ್ಟಿಂಗ್ ಮಾಡುವುದು, ಸರ್ಕಾರ ತೆರಿಗೆದಲ್ಲಿ ಮೋಸ ಮಾಡೋದು ಕಂಡು ಬಂದಲ್ಲಿ ಅಂತವರಿಗೆ ಈ ಒಂದು ದಂಡವನ್ನ 100% ಟ್ಯಾಕ್ಸ್ ಅನ್ನ ಅಡಿಷನಲ್ ಕೊಡೋದಾಗಿನೂ ಕೂಡ ದಂಡವನ್ನ ಹಾಕೋದಾಗಿ ಇಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ನು ವೀಕ್ಷಕರೇ, MSME ಅಂದ್ರೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೂ ಕೂಡ ಉತ್ತೇಜನವನ್ನು ಕೊಡಲು ಸಾಲ ಸೌಲಭ್ಯವಾಗಿರ್ಬೋದು, ಮತ್ತೆ ರಿಸ್ಕ್ ಗ್ಯಾರಂಟಿ ಸ್ಕೀಮ್ಗಳ ಅಡಿಯಲ್ಲಿ ಜನರಿಗೆ ಅಂದ್ರೆ ಉದ್ಯಮಿಗಳಿಗೆ, ಎಂಟರ್ಪ್ರಿನರ್ಸ್ಗಳಿಗೆ ಹೆಚ್ಚು ಒಂದು ಉತ್ತೇಜನವನ್ನು ಕೊಡೋದಕ್ಕೆ, ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚು ಒಂದು ಉತ್ತೇಜನ ಕೊಡೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ರೈತರಿಗೆ AI ಆಧಾರಿತ ಆಪ್ ಕೂಡ ಬರಲಿದೆ ಅಂತ ಒಂದು ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಇದ್ದದ್ದು 10,000 ರೂಪಾಯಿ ಆಗಬಹುದು ಅಂತ ಹೇಳಲಾಗಿತ್ತು ವೀಕ್ಷಕರೇ. ಆದ್ರೆ ಬಜೆಟ್ ನಲ್ಲಿ ಇದರ ಬಗ್ಗೆ ಯಾವುದೇ ರೀತಿ ಘೋಷಣೆ ಆಗಿಲ್ಲ. ಹೀಗಾಗಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಇದ್ದದ್ದು 6,000 ರೂಪಾಯಿನೇ ಇರಲಿದೆ ಅಂತ ಇಲ್ಲಿ ಹೇಳ್ಬಹುದು. ಆದ್ರೆ ವೀಕ್ಷಕರೇ, ಒಂದು ರೈತರಿಗೆ AI ಆಧಾರಿತ ಒಂದು ಆಪ್ ಅನ್ನ ಲಾಂಚ್ ಅನ್ನ ಮಾಡಲಾಗ್ತಾ ಇದೆ. ಇದರಿಂದ ರೈತರು ಆ ಒಂದು ಅಪ್ಲಿಕೇಶನ್ಗೆ ತಮ್ಮ ಒಂದು ಬೆಳೆ ಬಗ್ಗೆ ಇನ್ಫಾರ್ಮೇಶನ್ ಕೇಳಬಹುದು, ತಮ್ಮ ಬೆಳೆಯನ್ನ ಯಾವ ತರ ಬೆಳಿಬಹುದು, ಯಾವ ತರ ಗುಣಮಟ್ಟತೆಯನ್ನ ಕಾಯ್ದುಕೊಳ್ಬಹುದು, ವೆದರ್ ರಿಪೋರ್ಟ್ ಖರಾಬ್ ಆದಾಗ ಅಂದ್ರೆ ವೆದರ್ ರಿಪೋರ್ಟ್
ಹಾಳಾದಾಗ ಏನ್ ಮಾಡಬೇಕು ಎಲ್ಲ ಕೂಡ ಒಂದೇ ಆಪ್ ನಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗಲಿದ್ದು ರೈತರಿಗೆ ಬಂಪರ್ ಸುದ್ದಿ ಅಂತ ಹೇಳ್ಬೋದು. ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಬರೋದಾದ್ರೆ 2,000 ರೂಪಾಯಿ ಹಣವು ಕೂಡ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗೋದಕ್ಕೆ ಈಗ ಶುರುವಾಗಿದೆ. ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಕೂಡ ನೀವು ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ. ಈಗ ಒಟ್ಟು 5 ಕಂತು ಬಾಕಿ ಇತ್ತು, 10,000 ರೂಪಾಯಿ ಹಣ ಜಮೆ ಮಾಡೋದು ಬಾಕಿ ಇತ್ತು ವೀಕ್ಷಕರೇ. ಅದರಲ್ಲಿ ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂದ್ರೆ 2 ಕಂತು ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಆ ಒಂದು ಹಣ ಈಗ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದಕ್ಕೂ ಕೂಡ ಶುರುವಾಗಿದೆ ಎಂಬುವ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಕೆಲವೊಬ್ಬರಿಗೆ ಫೆಬ್ರವರಿ ತಿಂಗಳ ಕಂತು ಅಂದ್ರೆ ಫೆಬ್ರವರಿ ತಿಂಗಳದ್ದು ಹಣ ಫೆಬ್ರವರಿ 1ನೇ ತಾರೀಕಿಗೆ ಬಂದಿದೆ, ಕೆಲವೊಬ್ಬರಿಗೆ 31 ಜನವರಿಗೆ ಬಂದಿದೆ, ಕೆಲವೊಬ್ಬರಿಗೆ 2ನೇ ತಾರೀಕಿಗೂ ಕೂಡ ಬರಬಹುದು ಅಥವಾ 5ನೇ ತಾರೀಕಿನ ಒಳಗೆ ಎಲ್ಲರಿಗೂ ಕೂಡ ಹಣ ಬರಲಿದೆ ಅಂತಾನು ಕೂಡ ಒಂದು ಸಿಹಿ ಸುದ್ದಿ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದ ತಕ್ಷಣ ನಿಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂದ್ರೆ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಿತ್ತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದ್ದು ಬಾಕಿ ಇತ್ತು. ಮತ್ತೆ ಹಳೆಯದ್ದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಬಾಕಿ ಇತ್ತು. ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಈ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಫೆಬ್ರವರಿಯಲ್ಲಿ ಇನ್ನೂ 3 ಕಂತು ಅಂದ್ರೆ 6,000 ರೂಪಾಯಿ, ಮತ್ತೆ ಜನವರಿದ್ದು 2,000 ರೂಪಾಯಿ, ಟೋಟಲ್ 8,000 ರೂಪಾಯಿ ಹಣ ನಿಮಗೆ ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆ ಅಂತ ಕಮೆಂಟ್ ಮಾಡಿ. ಇದಕ್ಕೋಸ್ಕರ ನಿಮಗೆ ಸಪರೇಟ್ ಆಗಿ ವಿಡಿಯೋ ಬರುತ್ತೆ. ನಿಮಗೆ ಹಣ ಯಾವಾಗ ಬರುತ್ತೆ, ಹೇಗೆ ಸ್ಟೇಟಸ್ ಚೆಕ್ ಮಾಡಬೇಕು, ಯಾವ ತಪ್ಪು ಮಾಡಿದ್ರೆ ಹಣ ಬರಲ್ಲ, ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಸಿಗಲಿದೆ. ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ.